6ನೇ ತರಗತಿಯ ವಿಜ್ಞಾನ ಅಧ್ಯಾಯ 2 ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಮುಂದುವರಿದ ಭಾಗವನ್ನು ಕಲಿಯೋಣ. ಇಲ್ಲಿಯವರೆಗೆ ನಾವು ಸಸ್ಯಗಳ ಜೀವ ವೈವಿಧ್ಯತೆ ಮತ್ತು ಕೆಲವು ಪ್ರಾಣಿಗಳ ಬಗ್ಗೆ ಕಲಿತಿದ್ದೇವೆ. ಈ ಪಾಠದಲ್ಲಿ ನಾವು ಪ್ರಾಣಿಗಳ ಜೀವ ವೈವಿಧ್ಯತೆ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವುದರ ಜೊತೆಗೆ ಸರ್ಕಾರಗಳು ವನ್ಯಜೀವಿಗಳನ್ನು ಹೇಗೆ ರಕ್ಷಿಸುತ್ತವೆ ಎಂಬುದನ್ನು ಕಲಿಯುತ್ತೇವೆ. ಪರ್ವತಗಳ ಆವಾಸ ಸ್ಥಾನಗಳಿಗೆ ಜೀವಿಗಳು ಹೇಗೆ ಹೊಂದಿಕೊಂಡಿವೆ? ಸಿಕ್ಕಿಂನ ಪರ್ವತಗಳು. ಹಾಯ್ ಯಾಕ್, ಇಲ್ಲಿ ನನಗೆ ತುಂಬ ಚಳಿಯಾಗುತ್ತಿದೆ. ನೀವು ಈ ಚಳಿಯ ಪರ್ವತಗಳಲ್ಲಿ ಹೇಗೆ ಬದುಕುತ್ತೀರಿ? ಪರ್ವತ ಪ್ರಾಣಿಗಳ ಹೊಂದಾಣಿಕೆ. ಪರ್ವತಗಳು ಸಾಮಾನ್ಯವಾಗಿ ತುಂಬ ಶೀತ ಮತ್ತು ಗಾಳಿಯ ವಾತಾವರಣವನ್ನು ಹೊಂದಿರುತ್ತವೆ. ಯಾಕುಗಳಿಗೆ ಉದ್ದವಾದ ಮತ್ತು ದಪ್ಪವಾದ ಕೂದಲು ಇರುತ್ತದೆ. ಇದು ಅವುಗಳನ್ನು ಬೆಚ್ಚಗಿಡಲು ಮತ್ತು ಉಷ್ಣತೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಹಿಮಚಿರತೆ ಮತ್ತು ಪರ್ವತ ಮೇಕೆ. ಹಿಮಚಿರತೆಗಳಿಗೆ ತಮ್ಮ ದೇಹ ಮತ್ತು ಕಾಲುಗಳ ಮೇಲೆ ದಪ್ಪವಾದ ಚರ್ಮಗಳಿದ್ದು ಅದು ಅವುಗಳನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ. ಪರ್ವತ ಮೇಕೆಗಳು ಬಲವಾದ ಗೊರಸುಗಳನ್ನು ಹೊಂದಿದ್ದು ಅದು ಪರ್ವತಗಳ ಕಲ್ಲಿನ ಇಳಿಜಾರುಗಳಲ್ಲಿ ಓಡಲು ಸಹಾಯ ಮಾಡುತ್ತದೆ. ಪರ್ವತ ಪ್ರದೇಶದಲ್ಲಿ ಈ ಮರಗಳನ್ನು ಗಮನಿಸಿದ್ದೀರಾ? ಇವು ಶಂಕುವಿನ ಆಕಾರದಲ್ಲಿ ಇರಲು ಕಾರಣವೇನು? ಇವು ಸಾಮಾನ್ಯವಾಗಿ ಪರ್ವತ ಆವಾಸ ಸ್ಥಾನಗಳಲ್ಲಿ ಕಂಡುಬರುವ ಶಂಕುಧಾರಿ ಕೋನಿಫೆರಸ್ ಟ್ರೀಸ್ ಮರಗಳಾಗಿವೆ. ಇವು ಶಂಕುವಿನ ಆಕಾರದಲ್ಲಿದ್ದು ಇಳಿಜಾರು ಕೊಂಬೆಗಳು ಮತ್ತು ಸೂಜಿಯಂತಿರುವ ಎಲೆಗಳನ್ನು ಹೊಂದಿರುತ್ತವೆ. ಇದರಿಂದ ಮಳೆ ನೀರು ಮತ್ತು ಹಿಮ ಸುಲಭವಾಗಿ ಜಾರಿ ಹೋಗಲು ಸಹಾಯವಾಗುತ್ತದೆ. ಹಿಮಕರಡಿಗಳು ಸಾಮಾನ್ಯವಾಗಿ ಆರ್ಟಿಕ್ ವೃತ್ತದಲ್ಲಿ ವಾಸಿಸುತ್ತವೆ. ಅಲ್ಲಿ ಚಳಿಗಾಲದಲ್ಲಿ ತಾಪಮಾನ -40°C ಕಡಿಮೆಯಾಗುತ್ತದೆ. ಅವುಗಳ ಚರ್ಮದ ಕೆಳಗೆ ಬ್ಲಬ್ಬರ್ ಎಂದು ಕರೆಯುವ ದಪ್ಪವಾದ ಕೊಬ್ಬಿನ ಪದರ ಇರುತ್ತದೆ. ಇದು ಅವುಗಳನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ. ಹಿಮಪದರ ಪ್ರದೇಶಗಳು ಹಿಮಕರಡಿಗಳ ಏಕೈಕ ಆವಾಸ ಸ್ಥಾನಗಳಾಗಿವೆ. ಆದರೆ ಇಂತಹ ಪ್ರದೇಶಗಳಲ್ಲಿನ ಹಿಮ ಕರಗಲು ಪ್ರಾರಂಭವಾಗಿದೆ. ಇದರಿಂದ ಹಿಮಕರಡಿಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಬದಲಾವಣೆ ಉಂಟಾಗಿ ಅವುಗಳ ಬದುಕುಳಿವಿನ ಮೇಲೆ ಪರಿಣಾಮ ಬೀರುತ್ತಿದೆ. ಪರ್ವತದ ಮೇಲೆ ಬದುಕಲು ನನಗೆ ಯಾವ ಹೊಂದಾಣಿಕೆಗಳು ಬೇಕಾಗುತ್ತವೆ? ಕೆಳಗಿನವುಗಳಿಂದ ಆಯ್ಕೆ ಮಾಡಿ. ಉಷ್ಣತೆಯನ್ನು ಉಳಿಸಿಕೊಳ್ಳಲು ದಪ್ಪವಾದ ಚರ್ಮಗಳು, ಬೆಚ್ಚಗಿರಲು ಸಹಾಯ ಮಾಡುವ ಬ್ಲಬ್ಬರ್ ಎಂಬ ಕೊಬ್ಬಿನ ಪದರ. ಕಾಲಕ್ರಮೇಣ ಪ್ರಾಣಿಗಳು ಮತ್ತು ಸಸ್ಯಗಳ ವೈವಿಧ್ಯತೆಯಲ್ಲಿ ಬದಲಾವಣೆಗಳು ಉಂಟಾಗುತ್ತಿವೆ. ಇದರಿಂದ ಆವಾಸ ಸ್ಥಾನಗಳು ಹಾನಿಗೊಳಗಾಗುತ್ತಿವೆ. ನಾವು ಅನೇಕ ವಿಷಯಗಳಿಗಾಗಿ ಪ್ರಕೃತಿಯ ಮೇಲೆ ಅವಲಂಬಿತರಾಗಿರುವುದರಿಂದ ಅದನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮದಾಗಿದೆ. ಹುಲಿ ಯೋಜನೆ. ಭಾರತದಲ್ಲಿ ಅನೇಕ ವರ್ಷಗಳ ಕಾಲ ಮಾನವ ಚಟುವಟಿಕೆಗಳ ಕಾರಣದಿಂದ ಅರಣ್ಯಗಳು ನಾಶವಾಗಿದೆ. ಇದರಿಂದ ಹಾಗೂ ಹುಲಿಗಳನ್ನು ಬೇಟೆಯಾಡಿ ಕೊಲ್ಲುವುದರಿಂದ ಹುಲಿಗಳ ಸಂಖ್ಯೆಯಲ್ಲಿ ಹಠಾತ್ ಇಳಿಕೆ ಕಂಡುಬಂದಿದೆ. ಹುಲಿಗಳು ಅಳಿವಿನಂಚಿಗೆ ತಲುಪುವುದನ್ನು ತಡೆಯಲು ಜೀವಶಾಸ್ತ್ರ, ಪರಿಸರಶಾಸ್ತ್ರ ಮತ್ತು ಸಂರಕ್ಷಣಾ ಕ್ಷೇತ್ರಗಳ ತಜ್ಞರು ಅರಣ್ಯಗಳು ಮತ್ತು ಹುಲಿಗಳನ್ನು ಉಳಿಸಲು ಒಟ್ಟಾಗಿ ಕಾರ್ಯನಿರ್ವಹಿಸಿ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಆ ಯೋಜನೆಯನ್ನು ಹುಲಿ ಯೋಜನೆ ಎಂದು ಕರೆಯಲಾಯಿತು. ಈ ತಜ್ಞರು ಹುಲಿಯನ್ನು ರಕ್ಷಿಸಿದರೆ ಅದರ ಆವಾಸ ಸ್ಥಾನದಲ್ಲಿರುವ ಇತರ ಎಲ್ಲ ಜೀವಿಗಳನ್ನು ರಕ್ಷಿಸಬಹುದು ಎಂದು ನಂಬಿದ್ದರು. ಹುಲಿ ಯೋಜನೆಯಂತೆಯೇ ಅನೇಕ ಸಂರಕ್ಷಣಾಕಾರರು ನಮ್ಮ ದೇಶದಲ್ಲಿ ಹಲವಾರು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಆವಾಸ ಸ್ಥಾನಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವತ್ತ ಕೆಲಸ ಮಾಡುತ್ತಿದ್ದಾರೆ. ಭಾರತದಲ್ಲಿರುವ ಅನೇಕ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಕೆಲವು ಉದಾಹರಣೆಗಳೆಂದರೆ ಏಷ್ಯಾಟಿಕ್ ಆನೆ, ಏಷ್ಯಾಟಿಕ್ ಸಿಂಹ, ಘರಿಯಲ್ ಮತ್ತು ಸಾರಸ್ ಕೊಕ್ಕರೆ. ಚೀತಾ ಪುನರ್ವಸತಿ ಯೋಜನೆ.
ಬೇಟೆಯಾಡುವುದು ಮತ್ತು ನೈಸರ್ಗಿಕ ಆವಾಸಸ್ಥಾನಗಳ ನಷ್ಟದ ಕಾರಣದಿಂದ ಚೀತಾಗಳನ್ನು 1952ರಲ್ಲಿ ಅಳಿದು ಹೋದ ಜೀವಿಗಳು ಎಂದು ಘೋಷಿಸಲಾಯಿತು. ಅಳಿದು ಹೋದವು ಭೂಮಿಯಲ್ಲಿ ಇನ್ನು ಮುಂದೆ ಜೀವಂತವಾಗಿ ಕಾಣಿಸದ ಸಸ್ಯ ಅಥವಾ ಪ್ರಾಣಿ. ಭಾರತದಲ್ಲಿ ಆರೋಗ್ಯಕರ ಚಿರತೆಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಚೀತಾ ಪುನರ್ವಸತಿ ಯೋಜನೆಯ ಗುರಿಯಾಗಿತ್ತು. ಸಂರಕ್ಷಣಾ ತಜ್ಞರು ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾದಂತಹ ಇತರೆ ದೇಶಗಳಿಂದ ಚಿರತೆಗಳನ್ನು ತರಲು ಉದ್ದೇಶಿಸಿದರು. ಈ ಚಿರತೆಗಳನ್ನು ನಿರ್ದಿಷ್ಟ ಸ್ಥಳೀಯ ವನ್ಯಜೀವಿ ಸಂರಕ್ಷಿತ ಪ್ರದೇಶಗಳಲ್ಲಿ ಬಿಡಲಾಗುತ್ತದೆ. ಈ ಯೋಜನೆಯನ್ನು ಅಧಿಕೃತವಾಗಿ 2022ರಲ್ಲಿ ಪ್ರಾರಂಭಿಸಲಾಯಿತು. ಪವಿತ್ರ ಉಪವನಗಳು. ಭಾರತದಲ್ಲಿ ಸಂಪ್ರದಾಯಬದ್ಧವಾಗಿ ರಕ್ಷಿಸಲ್ಪಡುವ ಕೆಲವು ಅರಣ್ಯಗಳಿವೆ. ಅಂತಹ ಅರಣ್ಯ ಪ್ರದೇಶಗಳನ್ನು ಪವಿತ್ರ ಉಪವನಗಳು ಎಂದು ಕರೆಯುತ್ತಾರೆ. ಇವು ಅಪರೂಪದ ಸಸ್ಯ ಮತ್ತು ಪ್ರಾಣಿ ಜಾತಿಗಳನ್ನು ರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಪವಿತ್ರ ಉಪವನಗಳನ್ನು ಸ್ಥಳೀಯ ಸಮುದಾಯಗಳು ರಕ್ಷಿಸುತ್ತವೆ. ಇವುಗಳನ್ನು ಸಾಮಾನ್ಯವಾಗಿ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಕಾರಣಗಳಿಂದ ರಕ್ಷಿಸಲಾಗುತ್ತದೆ ಮತ್ತು ಸಾಂಪ್ರದಾಯಿಕ ಜ್ಞಾನಗಳೊಂದಿಗೆ ಸಂಬಂಧ ಹೊಂದಿರುತ್ತವೆ. ಪವಿತ್ರ ಉಪವನದೊಳಗೆ ಮರಗಳನ್ನು ಕಡಿತ ಮಾಡುವುದು, ಮರ ಕಡಿಯುವುದು ಮತ್ತು ಬೇಟೆಯಾಡುವುದು ಅನುಮತಿಸಲ್ಪಡುವುದಿಲ್ಲ. ಇದು ಜೀವವೈವಿಧ್ಯತೆ ಮತ್ತು ಸಂರಕ್ಷಣಾ ಪ್ರಯತ್ನಗಳಿಗೆ ಮಹತ್ವದ ಪ್ರದೇಶಗಳಾಗಿವೆ. ನಾವು ಹೇಗೆ ಸಹಾಯ ಮಾಡಬಹುದು? ನಮ್ಮ ಸುತ್ತಲಿನ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸಲು ನಾವು ಹೇಗೆ ಸಹಾಯ ಮಾಡಬಹುದು? ಸಂರಕ್ಷಣೆ ಯಶಸ್ವಿಯಾಗಬೇಕಾದರೆ ನಾವೆಲ್ಲರೂ ಸಾಮೂಹಿಕವಾಗಿ ಪ್ರಯತ್ನ ಮಾಡಬೇಕು. ನಮ್ಮ ಅನೇಕ ಉಪಕ್ರಮಗಳು ಮತ್ತು ಕ್ರಮಗಳು ಅಪಾಯದಲ್ಲಿರುವ ಕಾಡುಗಳು ಮತ್ತು ವನ್ಯಜೀವಿಗಳನ್ನು ಉಳಿಸಬಹುದು. ಮರು ಅರಣ್ಯೀಕರಣ. ಅರಣ್ಯಗಳು ನಾಶವಾದ ಪ್ರದೇಶಗಳಲ್ಲಿ ಹೊಸ ಮರಗಳನ್ನು ನೆಡುವುದು ನೈಸರ್ಗಿಕ ಆವಾಸಸ್ಥಾನವನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ. ಆದರೆ ಹೊಸ ಮರಗಳನ್ನು ನೆಡುವ ಮೊದಲು ಆ ಪ್ರದೇಶದ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳ ಬಗ್ಗೆ ಮೊದಲು ತಿಳಿದುಕೊಳ್ಳಬೇಕು. ಇದರಿಂದ ಆ ಪ್ರದೇಶಕ್ಕೆ ಸ್ವಾಭಾವಿಕವಾಗಿರುವ ಮರಗಳನ್ನು ನೆಡಲು ಸಾಧ್ಯವಾಗುತ್ತದೆ. ಕಡಿಮೆ ಬಳಕೆ, ಮರುಬಳಕೆ, ಮರು ಸಂಸ್ಕರಣೆ. ಪ್ರತಿದಿನ ಪ್ರಪಂಚದಾದ್ಯಂತ ಸುಮಾರು 80,000ರಿಂದ 1,60,000 ಮರಗಳನ್ನು ಕಡಿಯಲಾಗುತ್ತದೆ. ಈ ಮರಗಳಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ಕಾಗದ ತಯಾರಿಸಲು ಬಳಸಲಾಗುತ್ತದೆ. ಕಾಗದವನ್ನು ಕಡಿಮೆ ಬಳಕೆ ಮಾಡುವುದು, ಮರುಬಳಕೆ ಮಾಡುವುದು ಮತ್ತು ಮರು ಸಂಸ್ಕರಣೆ ಮಾಡುವುದರಿಂದ ಕಾಗದ ಉದ್ಯಮಕ್ಕಾಗಿ ಅರಣ್ಯಗಳನ್ನು ನಾಶ ಮಾಡುವುದನ್ನು ತಡೆಯಬಹುದು. ಜಾಗೃತಿ. ನಾವು ನಮ್ಮ ಜನರ ಇತಿಹಾಸ ಮತ್ತು ಅವರ ಸಂಸ್ಕೃತಿಯ ಬಗ್ಗೆ ಕಲಿಯುವಂತೆಯೇ ನಮ್ಮ ಸಸ್ಯ ಮತ್ತು ಪ್ರಾಣಿಗಳ ಇತಿಹಾಸದ ಬಗ್ಗೆ ಕೂಡ ಕಲಿಯಬೇಕು. ಇದನ್ನು ಪ್ರಾಕೃತಿಕ ಇತಿಹಾಸ ಎಂದು ಕರೆಯುತ್ತಾರೆ. ನಮ್ಮ ವನ್ಯಜೀವಿಗಳು ನಮ್ಮ ಪರಂಪರೆಯ ಒಂದು ಭಾಗವಾಗಿವೆ. ಧನ್ಯವಾದಗಳು.